ಪವನ್ ಕಲ್ಯಾಣ್ ಚಾಮ್ಲಿಂಗ್, ನವೀನ್ ಪಟ್ನಾಯಕ್, ಜ್ಯೋತಿ ಬಸು ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದವರಲ್ಲಿ ಮುಖ್ಯರು. ಗೌರವಾರ್ಹವಾಗಿ ಚಾಮ್ಲಿಂಗ್, ಪಟ್ನಾಯಕ್, ಬಸು ಕ್ರಮವಾಗಿ ಸಿಕ್ಕಿಂ, ಒಡಿಶಾ, ಪಡುವಣ, ಬಂಗಾಳಗಳಲ್ಲಿ 5 ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ರು. ಸದ್ಯ ಅವರಿಗಿಂತ ಹಿಂದಿರುವ ನಿತೀಶ್ ಕುಮಾರ್ 2 ದಶಕದಲ್ಲಿ 10ನೆಯ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಇದರಿಂದ ನಿತೀಶ್ ಕುಮಾರ್ ಅಧಿಕಾರಕ್ಕಾಗಿ ಕೆಲವು ಭೂಗತರಿಗಾಗಿ ಎಷ್ಟು ಬಾರಿ ಗೋಡೆ ಹಾರಿದ್ರು ಎಂದು ಗೊತ್ತಾಗ್ತಿದೆ. ನಿತೀಶ್ ಕುಮಾರ್ ಒಮ್ಮೆ ಆರ್ಜೆಡಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಗೆದ್ದು ಮುಖ್ಯಮಂತ್ರಿಯಾಗಿ ಕೆಲವೇ ತಿಂಗಳಲ್ಲಿ ಬಿಜೆಪಿ ಮಡಿಲಿಗೆ ಹಾರಿದ್ದೂ ಆಗಿದೆ. 2014ರಲ್ಲಿ ಬಿಜೆಪಿಯು ನಿತೀಶ್ರನ್ನ ಓಡಿಸಿ ಪ್ರಯೋಗ ಮಾಡಿತ್ತು. ಆದರೆ 2015ರಲ್ಲಿ ನಿತೀಶ್ ಹಾಗೂ ಬಿಜೆಪಿಗೆ ಬೇರೆ ಗತಿಯಿರಲಿಲ್ಲ. ಬಿಜೆಪಿ ಜೊತೆಗೆ ಹೋದ ಎಚ್.ಡಿ. ಕುಮಾರಸ್ವಾಮಿ ಜಾತಿವಾದಿ ಎಂದು ಬರೆಯುವ ಪತ್ರಕರ್ತರು ನಿತೀಶ್ ಕುಮಾರ್ ಎಲ್ಲಿದ್ದರೂ ಜಾತ್ಯತೀತ ರಾಷ್ಟ್ರವಾದಿ ಎಂದು ಬರೆಯುವುದರ ಗುಟ್ಟು ಏನು?